ನಮಸ್ಕಾರ ಬಂಧುಗಳೇ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದಲ್ಲಿ ನಮ್ಮೆಲ್ಲರಿಗೂ ದೊಡ್ಡ ಕನಸುಗಳು, ಗುರಿಗಳು ಇರುತ್ತೆ ಅಲ್ವಾ? ಜನವರಿ 1 ಬಂತು ಅಂದರೆ ಸಾಕು, ನಮ್ಮ ಫೋನ್ನಲ್ಲಿ ನ್ಯೂ ಇಯರ್ ರೆಸಲ್ಯೂಷನ್ಸ್ ಲಿಸ್ಟ್ ಫುಲ್ ಆಗಿಬಿಡುತ್ತೆ. ಈ ವರ್ಷ ನಾನು ದಿನ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಜಿಮ್ಗೆ ಹೋಗಿ 6 ಪ್ಯಾಕ್ ಆ್ಯಪ್ಸ್ ಮಾಡ್ಕೋಬೇಕು, ಪ್ರತಿ ತಿಂಗಳು 2 ಪುಸ್ತಕಗಳನ್ನ ಓದಬೇಕು, ಮೊಬೈಲ್ ಬಳಕೆಯನ್ನು ಕಂಪ್ಲೀಟಾಗಿ ಕಡಿಮೆ ಮಾಡಬೇಕು. ಇದೆಲ್ಲನೂ ಮಾಡಿರ್ತೀವಿ. ಮೊದಲ 3 ದಿನ ಫುಲ್ ಜೋಶ್, ಮೋಟಿವೇಶನ್ ಪೀಕ್ನಲ್ಲಿ ಇರುತ್ತೆ. ಆದರೆ 2ನೇ ವಾರ ಬರೋ ಅಷ್ಟರಲ್ಲಿ ಆ ಮೋಟಿವೇಶನ್ ಎಲ್ಲೋ ಗಾಳಿಯಲ್ಲಿ ಹಾರೋಗಿರುತ್ತೆ. ಅಲಾರ್ಮ್ ರಿಂಗ್ ಆದಾಗ ಸ್ನೂಸ್ ಬಟನ್ ಒತ್ತಿ ಮತ್ತೆ ಹೊದಿಕೆ ಹೊದ್ದು ಮಲ್ಕೊಂಡ್ಬಿಡ್ತೀವಿ. ಇದು ನಿಮ್ಮ ಜೀವನದಲ್ಲೂ ಎಂದಾದರೂ ಆಗಿದೆಯಾ? ಆಗಿದ್ರೆ ಕಾಮೆಂಟ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ. ಆದರೆ ಇದು ಯಾಕಾಗತ್ತೆ? ನಮ್ಮ ಹತ್ರ ಇಚ್ಛಾಶಕ್ತಿ ಅಂದರೆ ವಿಲ್ ಪವರ್ ಇಲ್ವಾ? ಮೋಟಿವೇಶನ್ ಕೊರತೆಯಾ? ಇಲ್ಲೇ ನಮಗೆ ಸಹಾಯಕ್ಕೆ ಬರೋದು ಪ್ರಪಂಚದಾದ್ಯಂತ ಮಿಲಿಯನ್ ಗಟ್ಟಲೆ ಮಾರಾಟವಾದ ಜೇಮ್ಸ್ ಕ್ಲಿಯರ್ ಅವರ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕ. ಈ ಪುಸ್ತಕದಲ್ಲಿ ಲೇಖಕರು ಸ್ಪಷ್ಟವಾಗಿ ಹೇಳ್ತಾರೆ, ಸಮಸ್ಯೆ ನಿಮ್ಮಲ್ಲಿ ಇಲ್ಲ, ಸಮಸ್ಯೆ ನೀವು ಫಾಲೋ ಮಾಡ್ತಿರೋ ಸಿಸ್ಟಮ್ನಲ್ಲಿದೆ ಅಂತ. ಮುಂದಿನ 20 ನಿಮಿಷಗಳಲ್ಲಿ ಈ ಪುಸ್ತಕದ ಪ್ರಮುಖ ತತ್ವಗಳನ್ನು ಮತ್ತು ದೈನಂದಿನ ಜೀವನಕ್ಕೆ ಬೇಕಾಗುವ ಉದಾಹರಣೆಗಳೊಂದಿಗೆ ಅತ್ಯಂತ ಸರಳವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲು ನೀವು ಇನ್ನೊಂದು ವಿಡಿಯೋ ನೋಡುವ ಅಗತ್ಯನೇ ಇರೋದಿಲ್ಲ. ಹಾಗಾದರೆ ಬನ್ನಿ, ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಭಾಗ 2, 1% ನಿಯಮ ಮತ್ತು ಕಾಂಪೌಂಡಿಂಗ್ ಶಕ್ತಿ. ಮೊದಲಿಗೆ ಅಟಾಮಿಕ್ ಅಂದರೆ ಏನು? ಫಿಸಿಕ್ಸ್ನಲ್ಲಿ ಅಟಾಮಿಕ್ ಅಂದರೆ ಅತ್ಯಂತ ಸಣ್ಣ, ಕಣ್ಣಿಗೆ ಕಾಣಿಸದ ಕಣ ಅಂತ. ಲೇಖಕರು ಹೇಳ್ತಾರೆ, ನೀವು ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ಬೇಕಾದ್ರೆ ಒಂದೇ ರಾತ್ರಿಯಲ್ಲಿ ಹೀರೋ ಆಗೋದಕ್ಕೆ ಹೋಗಬೇಡಿ. ಅತ್ಯಂತ ಸಣ್ಣ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ಯೋಚಿಸಿ ನೋಡಿ, ನೀವು ಪ್ರತಿದಿನ ಕೇವಲ 1% ಸುಧಾರಣೆ ಮಾಡಿಕೊಂಡ್ರೆ ಏನಾಗುತ್ತೆ? ಗಣಿತದ ಲೆಕ್ಕ ನೋಡಿ. 1.01 ಪವರ್ 365 = 37.78. ಅಂದರೆ ನೀವು ಪ್ರತಿದಿನ ಕೇವಲ 1% ಉತ್ತಮವಾದರೆ 1 ವರ್ಷದ ಕೊನೆಗೆ ನೀವು ಅದೇ ಕ್ಷೇತ್ರದಲ್ಲಿ 37 ಪಟ್ಟು ಉತ್ತಮವಾಗ್ತೀರಾ ಅಂತ. ಅದನ್ನೇ ಉಲ್ಟಾ ಮಾಡಿ ನೋಡಿ. 0.99 ಪವರ್ 365 = 0.03. ನೀವು ಪ್ರತಿದಿನ 1% ಸೋಮಾರಿತನ ತೋರಿಸಿದ್ರೆ 1 ವರ್ಷದಲ್ಲಿ ನಿಮ್ಮ ಸಾಮರ್ಥ್ಯ ಶೂನ್ಯಕ್ಕೆ ಬಂದು ತಲುಪುತ್ತೆ. ಬ್ರಿಟಿಷ್ ಸೈಕ್ಲಿಂಗ್ ಟೀಮ್ ಕಥೆ. ಇದೊಂದು ನೈಜ ಉದಾಹರಣೆ ಕೊಡುತ್ತೇನೆ ಕೇಳಿ. 110 ವರ್ಷಗಳಿಂದ ಬ್ರಿಟಿಷ್ ಸೈಕ್ಲಿಂಗ್ ಟೀಮ್ ಒಂದೇ ಒಂದು 2 ಡೇ ಫ್ರಾನ್ಸ್ ಟ್ರೋಫಿಯನ್ನು ಗೆದ್ದಿರಲಿಲ್ಲ. ಸೈಕಲ್ ತಯಾರಿಸುವ ಕಂಪನಿಗಳು ತಮ್ಮ ಬ್ರ್ಯಾಂಡ್ ಇಮೇಜ್ ಹಾಳಾಗುತ್ತೆ ಅಂತ ಇವರಿಗೆ ಸೈಕಲ್ ಮಾರಲು ಹೆದರ್ಕೋತಿದ್ರು. 2003ರಲ್ಲಿ ಡೇವ್ ಬ್ರಿಲ್ಸ್ಫೋರ್ಡ್ ಎಂಬ ಹೊಸ ಕೋಚ್ ಬರ್ತಾರೆ. ಅವರು ಒಂದೇ ಒಂದು ತಂತ್ರವನ್ನು ಬಳಸ್ತಾರೆ, ಅದು ಅಗ್ರಿಗೇಷನ್ ಆಫ್ ಮಾರ್ಜಿನಲ್ ಗೇನ್ಸ್ ಅಂತ. ಅವರು ದೊಡ್ಡ ಬದಲಾವಣೆಗಳನ್ನೇನು ಮಾಡಲಿಲ್ಲ. ಸೈಕಲ್ ಸೀಟನ್ನು ಸ್ವಲ್ಪ ಕಂಫರ್ಟಬಲ್ ಮಾಡಿದರು, ಟೈರ್ಗಳಿಗೆ ಉತ್ತಮ ಗ್ರಿಪ್ ಸಿಗಲಿ ಅಂತ ಆಲ್ಕೋಹಾಲ್ ಹಚ್ಚಿದ್ರು, ಸೈಕ್ಲಿಸ್ಟ್ಗಳಿಗೆ ಯಾವ ದಿಂಬು ಬಳಸಿದ್ರೆ ಒಳ್ಳೆ ನಿದ್ದೆ ಬರುತ್ತದೆ ಅಂತ ಚೆಕ್ ಮಾಡಿ ಅದನ್ನೇ ಕೊಟ್ಟರು. ಮಸಲ್ಸ್ ಬೆಚ್ಚಗೆ ಇರೋದಕ್ಕೆ ಎಲೆಕ್ಟ್ರಿಕ್ ಹೀಟೆಡ್ ಶಾರ್ಟ್ಸ್ ಕೊಟ್ಟರು. ನೋಡುವವರಿಗೆ ಇವೆಲ್ಲವೂ ತೀರಾ ಸಣ್ಣ ಬದಲಾವಣೆ ಅಂತ ಅನ್ನಿಸ್ತು. ಆದರೆ ರಿಸಲ್ಟ್ ಏನಾಯಿತು ಗೊತ್ತಾ? ಮುಂದಿನ 10 ವರ್ಷಗಳಲ್ಲಿ ಬ್ರಿಟಿಷ್ ಸೈಕ್ಲಿಸ್ಟ್ಗಳು 178 ವರ್ಲ್ಡ್ ಚಾಂಪಿಯನ್ಶಿಪ್ ಮತ್ತು 5 2 ಡೇ ಫ್ರಾನ್ಸ್ ಟ್ರೋಫಿಗಳನ್ನ ಗೆದ್ಕೊಂಡ್ರು. ಇದನ್ನೇ ಸಣ್ಣ ಅಭ್ಯಾಸಗಳ ಕಾಂಪೌಂಡಿಂಗ್ ಶಕ್ತಿ ಅಂತ ಅನ್ನೋದು. ಆರಂಭದ 1 ತಿಂಗಳಲ್ಲಿ ನಿಮಗೆ ಯಾವುದೇ ವ್ಯತ್ಯಾಸ ಕಾಣದಿರಬಹುದು, ಆದರೆ ಪ್ಲಾಟ್ಯೂ ಆಫ್ ಲೇಟೆಂಟ್ ಪೊಟೆನ್ಷಿಯಲ್ ಅಂತ ಕರೀತಾರೆ. ಫಲಿತಾಂಶ ತಕ್ಷಣವೇ ಸಿಗೋದಿಲ್ಲ, ಆದರೆ ನಿರಂತರತೆ ಅಂದರೆ ಕನ್ಸಿಸ್ಟೆನ್ಸಿ ಇದ್ದರೆ ಜಾದು ಖಂಡಿತ ನಡೆಯುತ್ತೆ. ಭಾಗ 3, ಗುರಿಗಳು ವರ್ಸಸ್ ಸಿಸ್ಟಮ್ಸ್ ಮತ್ತು ಐಡೆಂಟಿಟಿ ಬದಲಾವಣೆ. ಗುರಿಗಳ ಮೇಲಲ್ಲ, ಸಿಸ್ಟಮ್ಗಳ ಮೇಲೆ ಗಮನ ಕೊಡಿ. ನಮ್ಮ ಸಮಾಜದಲ್ಲಿ ಎಲ್ಲರೂ ಗೋಲ್ಸ್ ಅಂತ ಹೇಳ್ತಾರೆ, ಆದರೆ ಜೇಮ್ಸ್ ಕ್ಲಿಯರ್ ಒಂದು ಮಾತು ಹೇಳ್ತಾರೆ, ಸೋತವರು ಮತ್ತು ಗೆದ್ದವರು ಇಬ್ಬರ ಹತ್ರವೂ ಒಂದೇ ರೀತಿಯ ಗುರಿ ಇರುತ್ತದೆ. ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಗೆಲ್ಲಬೇಕು ಎಂಬ ಆಸೆ ಭಾಗವಹಿಸುವ ಪ್ರತಿಯೊಬ್ಬ ಅಥ್ಲೆಟ್ಗಳಲ್ಲೂ ಇರುತ್ತೆ, ಆದರೆ ಗೆಲ್ಲುವುದು ಒಬ್ಬನೇ. ಯಾಕೆ? ಗುರಿ ಇಬ್ಬರದ್ದು ಒಂದೇ, ಆದರೆ ಗೆದ್ದವನ ಹತ್ತಿರ ಸರಿಯಾದ ಸಿಸ್ಟಮ್ ಇತ್ತು. ಗುರಿ ನಮಗೆ ದಿಕ್ಕು ತೋರಿಸಲು ಮಾತ್ರ ಬೇಕು, ಆದರೆ
ನಿಜವಾದ ಪ್ರಗತಿ ಸಿಗುವುದು ನಮ್ಮ ದೈನಂದಿನ ಸಿಸ್ಟಮ್ನಿಂದ. ನಡವಳಿಕೆ ಬದಲಾವಣೆ ಆಗುವಂಥ 3 ಹಂತಗಳು. ಫಲಿತಾಂಶ ನಮಗೆ ಏನು ಸಿಗುತ್ತದೆ ಅಂತ ಹೇಳಿ, ಪ್ರಕ್ರಿಯೆ ನಾವು ಏನು ಮಾಡ್ತೀವಿ ಅಂತ ಹೇಳಿ, ಅಸ್ಮಿತೆ ನಾವು ಏನನ್ನ ನಂಬ್ತೀವಿ ಅಂತ ಹೇಳಿ. ಹೆಚ್ಚಿನ ಜನರು ಮಾಡುವ ತಪ್ಪೆಂದರೆ ಅವರು ಫಲಿತಾಂಶದ ಹಂತದಿಂದ ಶುರು ಮಾಡುತ್ತಾರೆ. ನಾನು ಪುಸ್ತಕ ಬರೆಯಬೇಕು. ಇದರ ಬದಲು ನಿಮ್ಮ ಐಡೆಂಟಿಟಿ ಬದಲಾಯಿಸಿ, ನಾನು ಒಬ್ಬ ಲೇಖಕ. ಸಿಗರೆಟ್ ಅಭ್ಯಾಸದ ಉದಾಹರಣೆ. ಇಬ್ಬರು ವ್ಯಕ್ತಿಗಳು ಸಿಗರೆಟ್ ಕುಡಿಯುವುದನ್ನು ಬಿಡಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ. ಮೊದಲ ವ್ಯಕ್ತಿಗೆ ಯಾರೋ ಸಿಗರೆಟ್ ಆಫರ್ ಮಾಡಿದಾಗ ಅವನು ಹೇಳ್ತಾನೆ, ಬೇಡಪ್ಪ, ನಾನು ಸಿಗರೆಟ್ ಬಿಡೋಕೆ ಟ್ರೈ ಮಾಡ್ತಿದ್ದೀನಿ. ಅದೇ ಎರಡನೇ ವ್ಯಕ್ತಿಗೆ ಆಫರ್ ಮಾಡಿದಾಗ ಅವನು ಹೇಳ್ತಾನೆ, ಬೇಡ, ನಾನು ಸಿಗರೆಟ್ ಕುಡಿಯುವವನೇ ಅಲ್ಲ ಅಂತ. ವ್ಯತ್ಯಾಸ ಗಮನಿಸಿದ್ರಾ? ಮೊದಲನೇ ವ್ಯಕ್ತಿ ತಾನು ತನ್ನ ಮನಸ್ಸಿನಲ್ಲಿ ತಾನು ಸಿಗರೆಟ್ ಕುಡಿಯುವವನು ಎಂದೇ ಅಂದುಕೊಂಡಿದ್ದಾನೆ. ಎರಡನೇ ವ್ಯಕ್ತಿ ತನ್ನ ಐಡೆಂಟಿಟಿಯನ್ನೇ ಬದಲಾಯಿಸ್ಕೊಂಡಿದ್ದಾನೆ. ನೀವು ಮಾಡುವ ಪ್ರತಿಯೊಂದು ಕೆಲಸವೂ ನೀವು ಎಂಥ ವ್ಯಕ್ತಿಯಾಗಲು ಬಯಸುತ್ತೀರೋ ಆ ಐಡೆಂಟಿಟಿಗೆ ನೀಡುವ ಒಂದು ಓಟ್ ಇದ್ದಂತೆ. ನೀವು ದಿನ 1 ಪೇಜ್ ಓದಿದ್ರೆ ನೀವು ಓದುಗ ಎಂಬ ಐಡೆಂಟಿಟಿಗೆ ಒಂದು ಓಟ್ ಹಾಕುತ್ತಿದ್ದೀರಾ ಅಂತ ಅರ್ಥ. ಭಾಗ 4. ಅಭ್ಯಾಸ ಬದಲಾವಣೆಯ 4 ನಿಯಮಗಳು, ಅಂದರೆ 4 laws ಆಫ್ ಬಿಹೇವಿಯರ್ ಚೇಂಜ್. ಈಗ ಮುಖ್ಯ ಭಾಗಕ್ಕೆ ಬರೋಣ. ಒಂದು ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಅಥವಾ ಕೆಟ್ಟ ಅಭ್ಯಾಸವನ್ನು ಬಿಡುವುದು ಹೇಗೆ? ಮಾನವನ ಮೆದುಳು ಯಾವುದೇ ಅಭ್ಯಾಸವನ್ನು ರಚಿಸಲು 4 ಹಂತಗಳ ಚಕ್ರವನ್ನು ಬಳಸುತ್ತದೆ. ಅಂದರೆ ಸೂಚನೆ, ಆಸೆ, ಪ್ರತಿಕ್ರಿಯೆ ಮತ್ತು ಪ್ರತಿಫಲ. ಇದರ ಆಧಾರದ ಮೇಲೆ ಜೇಮ್ಸ್ ಕ್ಲಿಯರ್ 4 ನಿಯಮಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯ ನಿಯಮ ಸ್ಪಷ್ಟವಾಗಿರಲಿ, ಮೇಕ್ ಇಟ್ ಆಬ್ವಿಯಸ್. ಒಳ್ಳೆಯ ಅಭ್ಯಾಸಗಳಿಗೆ ಕಣ್ಣಿಗೆ ಕಾಣಿಸುವ ಸೂಚನೆಗಳು ಅಂದರೆ ವಿಜುವಲ್ ಕ್ಯೂಸ್ ಬೇಕು. ಕಣ್ಣಿಗೆ ಕಾಣದಿಲ್ಲದ್ದು ಮನಸ್ಸಿಗೆ ಬರುವುದಿಲ್ಲ. ಹ್ಯಾಬಿಟ್ ಸ್ಟ್ಯಾಕಿಂಗ್. ನಿಮಗೆ ಹಳೆಯ ಅಭ್ಯಾಸದ ಜೊತೆಗೆ ಹೊಸ ಅಭ್ಯಾಸಗಳನ್ನು ಕೂಡ ಜೋಡಿಸ್ಕೊಳ್ಳಿ. ಇದಕ್ಕೆ ಸೂತ್ರ ಏನಂತ ಹೇಳಿದ್ರೆ, ಹಳೆಯ ಅಭ್ಯಾಸ ಮಾಡಿದ ಮೇಲೆ ನಾನು ಹೊಸ ಅಭ್ಯಾಸ ಮಾಡುತ್ತೇನೆ. ಉದಾಹರಣೆಗೆ, ನಾನು ಬೆಳಗ್ಗೆ ಕಾಫಿ ಕುಡಿದ ತಕ್ಷಣ 5 ನಿಮಿಷ ಜರ್ನಲ್ ಬರೆಯುತ್ತೇನೆ. ಇದರಲ್ಲಿ ನಾನು ಬೆಳಗ್ಗೆ ಕಾಫಿ ಕುಡಿದ ತಕ್ಷಣ ಅನ್ನೋದು ಹಳೆಯ ಅಭ್ಯಾಸ. ಅದೇ 5 ನಿಮಿಷ ಜರ್ನಲ್ ಬರೆಯುತ್ತೇನೆ ಅನ್ನೋದು ಹೊಸ ಅಭ್ಯಾಸ. ಪರಿಸರದ ವಿನ್ಯಾಸ. ಪ್ರತಿದಿನ ಹಣ್ಣುಗಳನ್ನು ತಿನ್ನಬೇಕು ಎಂದಿದ್ರೆ ಹಣ್ಣುಗಳನ್ನ ಫ್ರಿಡ್ಜ್ ಒಳಗಡೆ ಇಡಬೇಡಿ. ಡೈನಿಂಗ್ ಟೇಬಲ್ ಮಧ್ಯದಲ್ಲಿ ಕಾಣುವಂತೆ ಇಡಿ. ಎರಡನೇ ನಿಯಮ ಆಕರ್ಷಕವಾಗಿರಲಿ, ಅಂದರೆ ಮೇಕ್ ಇಟ್ ಅಟ್ರಾಕ್ಟಿವ್ ಅಥವಾ ಕ್ರೇವಿಂಗ್ ಅಂತ. ಮೆದುಳಿನಲ್ಲಿ ಡೋಪಮೈನ್ ಎಂಬ ಕೆಮಿಕಲ್ ರಿಲೀಸ್ ಆದಾಗ ನಮಗೆ ಆ ಕೆಲಸ ಮಾಡಲು ಆಸೆ ಹುಟ್ಟುತ್ತೆ. ಟೆಂಪ್ಟೇಷನ್ ಬಂಡ್ಲಿಂಗ್. ನೀವು ಮಾಡಲೇಬೇಕಾದ ಕೆಲಸವನ್ನು ನಿಮಗೆ ಮಾಡಲು ಇಷ್ಟವಿರುವ ಕೆಲಸದೊಂದಿಗೆ ಜೋಡಿಸಿ. ಉದಾಹರಣೆಗೆ, ನಿಮಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡುವುದು ಇಷ್ಟ, ಆದರೆ ಪ್ರತಿದಿನ ಮಾರ್ಕೆಟ್ ಅನಾಲಿಸಿಸ್ ಮಾಡಬೇಕು. ಇದಕ್ಕೆ ನೀವೊಂದು ನಿಯಮ ಮಾಡ್ಕೋಬೋದು, ನಾನು ಮಾರ್ಕೆಟ್ ಅನಾಲಿಸಿಸ್ ಮುಗಿಸಿದ ಮೇಲೆಯೇ 10 ನಿಮಿಷ ಇನ್ಸ್ಟಾಗ್ರಾಮ್ ರೀಲ್ ನೋಡ್ತೇನೆ ಅಂತ ಹೇಳಿ. ಅದೇ ರೀತಿ 3ನೇ ನಿಯಮ ಸುಲಭವಾಗಿರಲಿ, ಅಂದರೆ ಮೇಕ್ ಇಟ್ ಈಸಿ. ಮಾನವನ ಮೆದುಳು ಯಾವಾಗಲೂ ಕಡಿಮೆ ಶ್ರಮ ಇರುವ ಕೆಲಸವನ್ನೇ ಆಯ್ಕೆ ಮಾಡುತ್ತೆ. ಶ್ರಮವನ್ನು ಕಡಿಮೆ ಮಾಡಿ ಜಿಮ್ಗೆ ಹೋಗುವುದು ಕಷ್ಟ ಅನಿಸುತ್ತಿದೆಯಾ? ರಾತ್ರಿಯೇ ಜಿಮ್ ಬಟ್ಟೆ, ಶೂ, ವಾಟರ್ ಬಾಟಲನ್ನು ಬೆಡ್ ಪಕ್ಕದಲ್ಲೇ ತೆಗೆದಿಟ್ಕೊಳ್ಳಿ. 2 ನಿಮಿಷದ ನಿಯಮ. ಇದನ್ನು ದ ಫೇಮಸ್ 2 minute ರೂಲ್ ಅಂತ ಹೇಳ್ತಾರೆ. ಯಾವುದೇ ಹೊಸ ಅಭ್ಯಾಸವನ್ನು ಶುರು ಮಾಡುವಾಗ ಅದನ್ನು 2 ನಿಮಿಷದಲ್ಲಿ ಮುಗಿಯುವಷ್ಟು ಸರಳೀಕರಿಸಿ. ಅಂದರೆ ದಿನ 1 ಗಂಟೆ ಓದಬೇಕು, ಅದರ ಬದಲು ದಿನ 1 ಪೇಜ್ ಓದುತ್ತೇನೆ ಅಂತ ಅಂದ್ಕೊಳ್ಳಿ. ದಿನ 30 ನಿಮಿಷ ಯೋಗ ಮಾಡಬೇಕು ಅನ್ನೋ ಬದಲು ಯೋಗ ಮ್ಯಾಟ್ ಓಪನ್ ಮಾಡಿ ನಿಲ್ಲುತ್ತೇನೆ ಅಂತ ಅಂದ್ಕೊಳ್ಳಿ. ಶುರು ಮಾಡೋದು ಅತ್ಯಂತ ಮುಖ್ಯ. ಒಮ್ಮೆ ಮ್ಯಾಟ್ ಓಪನ್ ಮಾಡಿದ ಮೇಲೆ ಆಟೋಮ್ಯಾಟಿಕ್ ಆಗಿ 10ರಿಂದ 15 ನಿಮಿಷ ವರ್ಕೌಟ್ ಮಾಡೇ ಮಾಡ್ತೀರ. 4ನೇ ನಿಯಮ ಬಂದು ತೃಪ್ತಿದಾಯಕವಾಗಿರಲಿ, ಅಂದರೆ ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್. ತಕ್ಷಣದ ಪ್ರತಿಫಲ ಸಿಕ್ಕಾಗ ಮೆದುಳು ಆ ಅಭ್ಯಾಸವನ್ನು ಮತ್ತೆ ಮಾಡಲು ಬಯಸುತ್ತದೆ. ಹ್ಯಾಬಿಟ್ ಟ್ರ್ಯಾಕರ್. ಕ್ಯಾಲೆಂಡರ್ನಲ್ಲಿ ದಿನವೂ ಕೆಲಸ ಮುಗಿದ ಮೇಲೆ ಕ್ರಾಸ್ ಮಾರ್ಕ್ ಹಾಕಿ. ಆ ಮಾರ್ಕ್ ನೋಡಿದಾಗ ಮನಸ್ಸಿಗೆ ಸಿಗುವ ತೃಪ್ತಿಯೇ ನಿಮ್ಮನ್ನು ಮುಂದಿನ ದಿನವೂ ಆ ಕೆಲಸ ಮಾಡುವಂತೆ ಮಾಡುತ್ತದೆ. 2 ಬಾರಿಯ ತಪ್ಪು ಮಾಡಬೇಡಿ, ಅಂದರೆ ನೆವರ್ ಮಿಸ್ ಟ್ವೈಸ್. ಯಾವುದೋ ದಿನ ಹುಷಾರಿಲ್ಲದೆ ಅಥವಾ ತುರ್ತು ಕೆಲಸದಿಂದ ಅಭ್ಯಾಸ ತಪ್ಪಬಹುದು. ಆದರೆ ನಿಯಮ ಏನಂದರೆ ಸತತವಾಗಿ 2 ದಿನ ತಪ್ಪಿಸಬೇಡಿ. 1 ದಿನ ಜಿಮ್ ಮಿಸ್ ಆದರೆ ಪರವಾಗಿಲ್ಲ, ಆದರೆ 2ನೇ ದಿನ ಖಂಡಿತ ಹೋಗಬೇಕು. 1 ದಿನ ತಪ್ಪಿದ್ರೆ ಅದು ಆಕಸ್ಮಿಕ ಅಂತ ಅನ್ಬಹುದು. 2 ದಿನ ತಪ್ಪಿದ್ರೆ ಅದು ಕೆಟ್ಟ ಅಭ್ಯಾಸದ ಆರಂಭ. ಭಾಗ 5.
ಕೆಟ್ಟ ಅಭ್ಯಾಸಗಳನ್ನ ಮುರಿಯುವುದು ಹೇಗೆ? ಈಗ ಕೆಟ್ಟ ಅಭ್ಯಾಸಗಳನ್ನು ಬಿಡಲು ಈ 4 ನಿಯಮಗಳನ್ನು ಉಲ್ಟಾ ಬಳಸಿ. ಮೊದಲನೆಯ ನಿಯಮ, ಒಳ್ಳೆಯ ಅಭ್ಯಾಸ ಬೆಳೆಸೋದಕ್ಕೆ ಒಳ್ಳೆಯ ಅಭ್ಯಾಸ ಬೆಳೆಸಲು ಕಣ್ಣಿಗೆ ಕಾಣುವಂತೆ ಇಡಿ. ಅದೇ ಕೆಟ್ಟ ಅಭ್ಯಾಸ ಬಿಡಲು ಕಣ್ಣಿಗೆ ಕಾಣದಂತೆ ಅಡಗಿಸಿ. ಉದಾಹರಣೆಗೆ ಫೋನ್ ಬೇರೆ ರೂಮ್ನಲ್ಲಿ ಇಡಿ. ಎರಡನೇ ನಿಯಮ, ಆಕರ್ಷಕವಾಗಿಡಿ. ಅದೇ ಕೆಟ್ಟ ಅಭ್ಯಾಸ ಬಿಡಬೇಕಂದ್ರೆ ಅನಾಕರ್ಷಕವಾಗಿಡಿ. ಅದರ ನಷ್ಟಗಳನ್ನು ನೆನಪಿಸ್ಕೊಳ್ಳಿ. ಮೂರನೇ ನಿಯಮ, ಒಳ್ಳೆ ಅಭ್ಯಾಸ ಬೆಳೆಸಲು ಸುಲಭಗೊಳಿಸಿ. ಅದೇ ಕೆಟ್ಟ ಅಭ್ಯಾಸ ಬಿಡೋದಕ್ಕೆ ಕಷ್ಟಗೊಳಿಸಿ. ಅಂದರೆ ಕೆಲವು ಅಪ್ಲಿಕೇಶನ್ಸ್ಗಳನ್ನ ಡಿಲೀಟ್ ಮಾಡಬಹುದು ನೀವು. ಅದೇ ನಾಲ್ಕನೆಯ ನಿಯಮ, ಒಳ್ಳೆ ಅಭ್ಯಾಸ ಬೆಳೆಸಲು ತೃಪ್ತಿದಾಯಕವಾಗಿಡಿ. ಅದೇ ಕೆಟ್ಟ ಅಭ್ಯಾಸ ಬಿಡಲು ಅಸಂತೋಷದಾಯಕವಾಗಿಡಿ. ಅಂದರೆ ಸ್ನೇಹಿತನಿಗೆ ದಂಡ ಕಟ್ಟಿ. ಉದಾಹರಣೆಗೆ ಅಕೌಂಟಬಿಲಿಟಿ ಪಾರ್ಟ್ನರ್. ನಿಮ್ಮ ಸ್ನೇಹಿತನಿಗೆ ಹೇಳಿ, ನಾನು ಈ ವಾರ ರಾತ್ರಿ 11 ಗಂಟೆಯೊಳಗೆ ಮಲಗದಿದ್ದರೆ ನಿನಗೆ 500 ರೂಪಾಯಿ ಫೈನ್ ಕೊಡುತ್ತೇನೆ. ಜೇಬಿನಿಂದ ದುಡ್ಡು ಹೋಗುತ್ತದೆ ಎಂದಾಗ ಆಟೋಮೆಟಿಕ್ ಆಗಿ ಸರಿಯಾದ ಸಮಯಕ್ಕೆ ಮಲಗುತ್ತೀರಾ. ಭಾಗ 6, ಉಪಸಂಹಾರ ಮತ್ತು ಕಾಲ್ ಟು ಆಕ್ಷನ್. ಗೆಳೆಯರೇ, ಇಂದಿನ ಪ್ರಮುಖ ಅಂಶಗಳ ಸಾರಾಂಶ ಇಲ್ಲಿದೆ. 1% ನಿಯಮ. ದಿನವೂ ಸಣ್ಣ 1% ಸುಧಾರಣೆಯ ಮೇಲೆ ನಂಬಿಕೆ ಇಡಿ. ಐಡೆಂಟಿಟಿ. ನಾನು ಪ್ರಯತ್ನಿಸುತ್ತಿದ್ದೇನೆ ಅನ್ನುವುದನ್ನು ಬಿಟ್ಟು ನಾನು ಆರೋಗ್ಯವಂತ ವ್ಯಕ್ತಿ, ಓದುಗ ಎಂಬ ಐಡೆಂಟಿಟಿಗೆ ಬನ್ನಿ. 4ನೆಯ ನಿಯಮ, ಕಣ್ಣಿಗೆ ಕಾಣುವಂತೆ ಇಡಿ. ಆಕರ್ಷಕವಾಗಿರಿಸಿ. 2 ನಿಮಿಷದ ನಿಯಮ ಬಳಸಿ. ಕ್ಯಾಲೆಂಡರ್ನಲ್ಲಿ ಟ್ರ್ಯಾಕ್ ಮಾಡಿ. ಜೀವನ ಬದಲಾಗಲು ಯಾವುದೋ ಪವಾಡದ ಕ್ಷಣ ಬರಬೇಕಾಗಿಲ್ಲ. ನಿಮ್ಮ ದೈನಂದಿನ ಸಣ್ಣ ನಿರ್ಧಾರಗಳೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಜೀವನದಲ್ಲಿ ನೀವು ತರಲು ಬಯಸುವ ಒಂದು ಸಣ್ಣ ಅಭ್ಯಾಸ ಯಾವುದು ಎಂಬುದನ್ನು ಕಡ್ಡಾಯವಾಗಿ ಕೆಳಗಿನ ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡಿ. ಎಲ್ಲರ ಮುಂದೆ ಹೇಳಿಕೊಂಡಾಗ ಅದನ್ನು ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ವಿಡಿಯೋ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂಥದ್ದೇ ಪುಸ್ತಕಗಳ ಸಾರಾಂಶ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕಲಿಯುತ್ತಿರಿ, ಬೆಳೆಯುತ್ತಿರಿ. ಧನ್ಯವಾದಗಳು.